ಆ ದಿನ ಬಂಧುವಾಗಿರುವಂತಹ ಪೇತ್ರನ ಅತ್ತೆಯ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮಗನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಮತ್ತೆ ಅದಕ್ಕಿಂತ ಮುಂಚೆ ವಿವಾಹದಲ್ಲಿ ಅದ್ಭುತ ಮಾಡ್ತಾರೆ. ಆ ನಂತರ ನಡೆದ ಅದ್ಭುತ ಯಾವುದೆಂದರೆ ಇಗೋ ಈ ದಿನ ನಾವು ನೋಡಿಕೊಳ್ಳುವ ಅದ್ಭುತವಾಗಿದೆ. ಅದು ಏನೆಂದು ನೋಡೋಣ ಬನ್ನಿ. ಯೇಸು ಕ್ರಿಸ್ತನು ವಾಕ್ಯವನ್ನು ಸಾರುತ್ತಾ ಇರುವಾಗ ಆತನ ಕುರಿತಾದಂತಹ ವಾರ್ತೆ ಬಹಳ ಹಬ್ಬಿಕೊಂಡಿತು. ಮಹತ್ ಕಾರ್ಯಗಳನ್ನು ಮಾಡುತ್ತಾ ಇರುವಾಗ, ಅದ್ಭುತ ಕಾರ್ಯಗಳನ್ನು ಮಾಡುತ್ತಿರುವಾಗ ನಿಮಗೆ ಜ್ಞಾಪಕ ಇದೆಯಾ? ದಯವಿಟ್ಟು ಈ ವಿಷಯ ಎಲ್ಲಿಯೂ ಹೇಳಬೇಡ್ರಿ ಎಂದು ಹೇಳ್ತಾ ಇದ್ರು ಯೇಸು. ದೆವ್ವಗಳು ಗಟ್ಟಿಗಟ್ಟಿಯಾಗಿ ಮಾತಾಡ್ತಿರುವಾಗ ನೀನು ಲೋಕರಕ್ಷಕನಾಗಿದ್ದಿ, ದೇವರ ಮಗನಾಗಿದ್ದಿ ಎಂದು ಹೇಳ್ತಿರುವಾಗ ಯೇಸು ಕ್ರಿಸ್ತನು ದೆವ್ವಗಳ ಬಾಯನ್ನು ಮುಚ್ಚಿಸುತ್ತಾರೆ. ಮಾತಾಡಬೇಡ ಎಂದು ಹೇಳಿ ಬಾಯಿ ಮುಚ್ಚಿಸುತ್ತಾರೆ. ಕಾರಣವೇನು? ಕಾರಣ ಗೊತ್ತಾ ನಿಮಗೆ? ಯೇಸು ಕ್ರಿಸ್ತನ ಸೇವೆ ಕುರಿತು ಜಾಗ್ರತೆಯಿಂದ ನೋಡುವುದಾದರೆ, ಕರ್ತನಾದ ಯೇಸು ಮಾಡಿರುವ ಸೇವೆ ವಿಧಾನ ಪರಿಶೀಲಿಸಿ ನೋಡುವುದಾದರೆ, ಜಾಗ್ರತೆಯಿಂದ ಕೇಳ್ರಿ ಇಲ್ಲಿ ಏನಾಗ್ತಿದೆ ಎಂದು. ಯೇಸು ಕ್ರಿಸ್ತನು ಯಾವಾಗ ದೇವಕುಮಾರನಾಗಿ, ಮೆಸ್ಸಯ್ಯನಾಗಿ, ಲೋಕರಕ್ಷಕನಾಗಿ ಫರಿಸಾಯರು, ಮಹಾಯಾಜಕರು, ಸದ್ದುಕಾಯರು, ಅಲ್ಲಿರುವಂತಹ ಯಾಜಕರು ಗುರುತಿಸುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಬಳಿಗೆ ಜನರು ಗುಂಪು ಗುಂಪಾಗಿ ಬರ್ತಾರೆ. ಎಲ್ಲೇ ಯೇಸು ಕ್ರಿಸ್ತನು ಹೋದರೆ ಆತನು ಪ್ರಕಟಿಸುವಂತಹ ವಾಕ್ಯವನ್ನು ಕೇಳುವುದಕ್ಕಾಗಿ ಬಹಳ ದೊಡ್ಡ ಜನಸಮೂಹವು ಕೂಡಿ ಬರ್ತಾ ಇದ್ರು, ಒಟ್ಟುಗೂಡಿ ಬರ್ತಿದ್ರು, ಓಡೋಡಿ ಬರ್ತಿದ್ರು. ಆತನ ಸೇವೆಯ ಪ್ರಾರಂಭದಲ್ಲಿ, ಸುವಾರ್ತೆ ಪ್ರಕಟಿಸುತ್ತಿರುವ ಕಾಲದಲ್ಲಿ ದೊಡ್ಡ ಆಟಂಕ ಏನು ಬರಲಿಲ್ಲ. ಎಲ್ಲಿಗೋದರೂ ಸಹ ದೊಡ್ಡ ಜನಸಮೂಹದವರು ಕೂಡಿ ಬರ್ತಾ ಇದ್ರು, ಒಟ್ಟಿಗೆ ಬರ್ತಾ ಇದ್ರು. ದೊಡ್ಡ ಆಟಂಕ ಏನು ಬರಲಿಲ್ಲ. ಆದರೆ ಯಾವಾಗ ಮೆಲ್ಲಮೆಲ್ಲಗೆ 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 ಒಂದು ವಾರ್ತೆ ಬಯಲಾಯಿತು. ಯಾವುದು ಆ ವಾರ್ತೆ? ಆತನು ಸಾರುತ್ತಿರುವ ವಾಕ್ಯದ ಮೂಲಕ ಅನೇಕ ಜನರು ಆತನಿಗೆ ಆಕರ್ಷಿತರಾಗುತ್ತಿದ್ದಾರೆ, ಜನಸಮೂಹದವರು ಬಹಳಷ್ಟು ಜನ ಆತನ ಬಳಿಗೆ ಹೋಗ್ತಿದ್ದಾರೆ ಎಂಬ ವಾರ್ತೆ ಪ್ರಚುರಿಸಲ್ಪಟ್ಟಾಗ ಅಷ್ಟಕ್ಕೂ ಏನ್ ನಡೆಯುತ್ತಿದೆ ನೋಡೋಣ, ಯಾಕೆ ಇಷ್ಟು ಜನ ಅಲ್ಲಿಗೆ ಹೋಗ್ತಿದ್ದಾರೆ ನೋಡೋಣ ಎಂದು ಯೋಚಿಸಿ ಇವರೆಲ್ಲ ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಆತನು ಪರಿಪೂರ್ಣ ಅಧಿಕಾರದೊಂದಿಗೆ ವಾಕ್ಯ ಸಾರುವುದನ್ನು ನೋಡುತ್ತಾರೆ. ಆತನು ವಾಕ್ಯ ಸಾರುತ್ತಿರುವಾಗ ಜನರ ಬದುಕುಗಳು ಬದಲಾಗುವುದನ್ನು ನೋಡಿದರು. ಆತನು ದೇವರ ಶಕ್ತಿಯಿಂದ ದುರಾತ್ಮಗಳನ್ನು ಹೊರದೋಡಿಸುತ್ತಿರುವಾಗ, ಅನೇಕ ಜನರ ಜೀವಿತದಲ್ಲಿ ಅದ್ಭುತ ಕಾರ್ಯ ನಡೆಯುತ್ತಿರುವಾಗ ಅದನ್ನು ಅವರು ಗುರುತಿಸಿ ಗಮನಿಸುತ್ತಾರೆ. ತಮ್ಮ ಬಳಿಗೆ ಬರುವಂತಹ ಜನರಿಗಿಂತಲೂ ಯೇಸುವಿನ ಬಳಿಗೆ ಹೋಗುತ್ತಿರುವ ಜನಸಮೂಹವೇ ಬಹಳ ಅಧಿಕವಾಗಿದೆ ಎಂದು ಅವರು ಗ್ರಹಿಸಿಕೊಳ್ತಾರೆ. ದಿನೇ 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 ನಮ್ಮ ಪ್ರಾಧಾನ್ಯತೆ ಕಡಿಮೆಯಾಗ್ತಿದೆ. ದಿನೇ 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 ನಮ್ಮ ಬಳಿಗೆ ಬರುತ್ತಿರುವ ಜನರು ಕಡಿಮೆಯಾಗ್ತಿದ್ದಾರೆ. ದಿನೇ 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 ನಮ್ಮ ಬಳಿಗೆ ಬರುವಂತಹವರು ನಮ್ಮನ್ನು ಬಿಟ್ಟು ಯೇಸು ಕ್ರಿಸ್ತನ ಬಳಿಗೆ ಹೋಗುತ್ತಾ ಇದ್ದಾರೆ. ಎಲ್ಲರೂ ಯೇಸುವಿನ ಕುರಿತಾಗಿಯೇ ಮಾತಾಡ್ತಿದ್ದಾರೆ. ಆತನು ಪ್ರಕಟಿಸುವಂತಹ ವಾಕ್ಯದ ಕುರಿತಾಗಿ ಮಾತಾಡ್ತಿದ್ದಾರೆ, ಆತನು ಮಾಡುವ ಅದ್ಭುತದ ಕುರಿತಾಗಿ ಮಾತಾಡ್ತಿದ್ದಾರೆ ಎಂದು ಗ್ರಹಿಸಿಕೊಂಡಿರುವಂತಹ ಮಹಾಯಾಜಕರು ಅಂದ್ರೆ ಅರ್ಥವೇನು? ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿ ದೇವರ ಆಲಯದಲ್ಲಿ ಮನುಷ್ಯರ ಪಕ್ಷದಲ್ಲಿ ನಿಂತು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಿ ಪ್ರಾಯಶ್ಚಿತ್ತ ಯಜ್ಞವನ್ನು ಅರ್ಪಿಸಬೇಕಾದ ಮಹಾಯಾಜಕನು, ದೇವರಿಂದ ಆರಿಸಲ್ಪಟ್ಟ ಸ್ಥಾನ ಹೊಂದಿದವನಾಗಿದ್ದನು. ಅವರಿಗೆ ಬಹಳ ಕೋಪ ಬಂತು. ಎದಕ್ಕಾಗಿ? ಜನರೆಲ್ಲ ಆತನ ಹಿಂದೆ ಹೋಗ್ತಿದ್ದಾರೆ, ಜನರೆಲ್ಲ ಆತನ ಬಳಿಗೆ ಹೋಗ್ತಿದ್ದಾರೆ, ಆತನ ಬಳಿಗೆ ಹೋಗ್ತಿದ್ದಾರೆ. ಎದಕ್ಕಾಗಿ ಹೋಗ್ತಿದ್ದಾರೆ ಜನರು ಅಲ್ಲಿಗೆ? ಯೇಸು ಪ್ರಕಟಿಸುವಂತಹ ವಾಕ್ಯದಲ್ಲಿ ಜೀವಿತಗಳನ್ನು ಬದಲಾಯಿಸುವಂತಹ ಶಕ್ತಿ ಇದೆ. ಆತನು ದೇವರ ಚಿತ್ತಾನುಸಾರವಾಗಿ ಸೇವೆ ಮಾಡುತ್ತಾ ಇರುವುದರಿಂದ ಆ ದೇವರ ಚಿತ್ತಾನುಸಾರವಾಗಿ ಮಾಡ್ತಿರುವ ಸೇವೆ ಅನೇಕ ಜನರನ್ನು ಆಕರ್ಷಿಸುತ್ತಾ ಇದೆ. ಅವರ ಜೀವಿತದಲ್ಲಿ ದೊಡ್ಡ ಮಾರ್ಪಡುವಿಕೆ, ಶಾರೀರಿಕವಾಗಿ ಇರಬಹುದು, ಆತ್ಮಿಕವಾಗಿರಬಹುದು, ತರುತ್ತಿದೆ. ಮಾರ್ಪಡುವಿಕೆ ತರುತ್ತಾಯ್ತು. ಬಹುದೊಡ್ಡ ಜನಸಮೂಹ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವಾಗ ಅಲ್ಲಿರುವಂತಹ ಮಹಾಯಾಜಕರಿಗೆ, ಅಲ್ಲಿರುವಂತಹ ಧರ್ಮಶಾಸ್ತ್ರದ ಉಪದೇಶಕರಿಗೆ ಬಹಳ ಕೋಪ ಬಂತು. ಏನಾ ಜನ? ಯಾಕೆ ಹೋಗ್ತಾರೆ ಆ ಜನ? ಏನದು? ಒಂದು ವಚನ ನೋಡಿಕೊಳ್ಳೋಣ ಬನ್ನಿ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ ವಚನ 9ರಿಂದ ಕೆಲವು ವಚನಗಳು. ಯೆಹೂದ್ಯರ ಜನಸಮೂಹವು ಆತನು ಅಲ್ಲಿ ಇದ್ದಾನೆ ಎಂದು ತಿಳಿದು
ಯೇಸುವನ್ನು ನೋಡುವುದಕ್ಕಾಗಿ ಮಾತ್ರವಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನನ್ನು ಸಹ ನೋಡಬೇಕೆಂಬುದಾಗಿ ಬಂದರು. ಅವನ ದೆಸೆಯಿಂದ ಯೆಹೂದ್ಯರಲ್ಲಿ ಅನೇಕರು ತಮ್ಮವರನ್ನು ಬಿಟ್ಟು, ನೋಡಿ ಏನಂತ ಇದೆ ಅಲ್ಲಿ, ಅವನ ದೆಸೆಯಿಂದ ಯೆಹೂದ್ಯರಲ್ಲಿ ಅನೇಕರು ತಮ್ಮವರನ್ನು ಬಿಟ್ಟು ಯೇಸುವನ್ನು ನಂಬುವವರಾಗಿರುವುದರಿಂದ ಯಾರಿಗೆ ಕೋಪ ಬಂತು? ಮಹಾ ಯಾಜಕರಿಗೆ ಕೋಪ ಬಂತಂತೆ. ಯಾಕೆಂದರೆ ಜನರು ನಮ್ಮನ್ನು ಬಿಟ್ಟು ಯೇಸುವಿನ ಬಳಿಗೆ ಹೋಗ್ತಿದ್ದಾರೆ ಜನರು ಎಂದು ಹೀಗೆ ಮಹಾಯಾಜಕರಿಗೆ ಕೋಪ ಬಂದು, ಅಷ್ಟಕ್ಕೂ ಇದೆಲ್ಲದಕ್ಕೆ ಕಾರಣ ಯಾರು? ಲಾಜರನು. ಅವನೇನಾದರೂ ಬದುಕದೇ ಇದ್ದಿದ್ದೇ ಆದರೆ, ಏನಂತೆ, ಈ ಲಾಜರನು ಬದುಕದೇ ಇದ್ದಿದ್ದೇ ಆದರೆ ಜನರೆಲ್ಲ ಯೇಸುವಿನ ಹಿಂದೆ ಹೋಗ್ತಾ ಇರಲಿಲ್ಲ. ಅವನನ್ನ ಸಾಯಿಸಿದರೆ ಪೀಡ ಹೊರಟು ಹೋಗುತ್ತೆ. ಯಾರನ್ನು ಸಾಯಿಸಿದರೆ? ಇಷ್ಟೊಂದು ಜನ ಯೇಸುವಿನ ಹಿಂದೆ ಹೋಗಲು ಕಾರಣ ಲಾಜರನೇ ಆಗಿರೋದ್ರಿಂದ ಅವನನ್ನ ಸಾಯಿಸುವುದಾದರೆ ಪೀಡ ಹೊರಟು ಹೋಗುತ್ತೆ. ಎಷ್ಟು ಘೋರ ನೋಡಿ. ಯಾರು ಹೇಳ್ತಿದ್ದಾರಿಲ್ಲಿ? ಮಹಾ ಯಾಜಕರು. ಆಯ್ತು ಸರಿ, ಜನರೆಲ್ಲರೂ ಅಲ್ಲಿಗೆ ಬರುವುದಕ್ಕೆ ಕಾರಣ ಯಾರಂತೆ? ಲಾಜರನು ಅಂತೆ. ಹಾಗಾಗಿ ಯಾರನ್ನು ಸಾಯಿಸಬೇಕು? ಲಾಜರನನ್ನು ಕೊಲ್ಲಬೇಕು ಅಂದ್ಕೊಳ್ತಿರೋದು ಯಾರು? ಮಹಾಯಾಜಕರು. ಅಂದ್ರೆ ಯಾರು ಇವರು? ಸೇವಕರು. ಒಂದು ದಿನ ವಿಸಿಟಿಂಗ್ ಅವರ್ಸ್ನಲ್ಲಿ ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಬಂದು, ಅಣ್ಣ, ನಿಮಗೊಂದು ವಿಷಯ ಹೇಳಬೇಕಂದ. ಏನು ಹೇಳು ಅಂದೆ. ಏನಿಲ್ಲ ಅಣ್ಣ, ಕೆಲವೊಂದು ಜನರು ನಿಮ್ಮ ಕುರಿತಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅದನ್ನು ಯಾಕೆ ಅಷ್ಟು ಚಿಂತೆಯಿಂದ ಹೇಳ್ತಾಯ್ಯ? ಕೆಲವೊಂದು ಜನರು ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನುತ್ತಾ ಇದ್ದೀ. ಬಹಳ ಸಂತೋಷ. ಯಾರು ಮಾಡ್ತಿದ್ದಾರೆ? ಕೆಲವೊಂದು ಜನ ಸೇವಕರೇ ಮಾಡ್ತಿದ್ದಾರಣ್ಣ. ಆ ಸೇವಕರು ಪ್ರಾರ್ಥಿಸಿದರೆ ಮತ್ತಷ್ಟು ಸಂತೋಷಿಸಬೇಕಲ್ಲವೇ? ಅದನ್ನು ಯಾಕೆ ನೀನಿಷ್ಟು ದುಃಖದಿಂದ ಚಿಂತೆಯಿಂದ ಪ್ರಾರ್ಥಿಸ್ತಿದ್ದಾರೆಂದು ಹೇಳ್ತಾ ಇದ್ದೀ? ಏನಿಲ್ಲ ಅಣ್ಣ, ಪ್ರಾರ್ಥನೆ ಮಾಡ್ತಿದ್ದಾರಣ್ಣ. ಒಳ್ಳೇದು, ಮಾಡ್ಲಿ ಬಿಡು. ಇಲ್ಲಣ್ಣ. ಸರಿ, ಏನೆಂದು ಪ್ರಾರ್ಥಿಸ್ತಿದ್ದಾರೆಂದು ಹೇಳು. ನೀವು ಸತ್ತೋಗ್ಬೇಕೆಂದು ಪ್ರಾರ್ಥನೆ ಮಾಡ್ತಿದ್ದಾರಣ ಅಂದ. ನನ್ನ ಕಿವಿಯಾರೆ ಕೇಳಿದೆ ಪ್ರಿಯರೇ. ಅಣ್ಣ, ನೀವು ಸತ್ತೋಗಬೇಕೆಂದು ಪ್ರಾರ್ಥಿಸ್ತಿದ್ದಾರೆ ಅಂದ. ಪ್ರಿಯ ಸಹೋದರ ಸಹೋದರಿಯರೇ, ಇದು ನನಗೇನು ಹೊಸದಲ್ಲ. ಯಾಕೆಂದರೆ ಬೈಬಲ್ನಲ್ಲಿ ಯಾವ ವ್ಯಕ್ತಿ ಯೇಸುವಿನ ಬಳಿಗೆ ಬರುವುದಕ್ಕೆ ಅನೇಕ ಜನರನ್ನು ಆಕರ್ಷಿಸಿದನೋ ಆ ವ್ಯಕ್ತಿಯನ್ನು ಕೊಲ್ಲಬೇಕೆಂದು ಆ ಕಾಲದಲ್ಲೇ ಮಹಾಯಾಜಕರು ಏನ್ ಮಾಡಿದ್ರಂತೆ? ಪ್ರಯತ್ನ ಮಾಡಿದ್ರಂತೆ. ಅದೇ ರಿಪೀಟ್ ಆಗ್ತಾ ಇದೆ ಅಷ್ಟೇ. ಅದೇನು ವಿಚಿತ್ರವಲ್ಲ, ದೊಡ್ಡ ವಾರ್ತೆಯೇನೂ ಅಲ್ಲ. ಆ ನಂತರ ಏನಾಯ್ತೆಂಬುದಾಗಿ ನೋಡೋಣ ಬನ್ನಿ. ಅಲ್ಲಿ ಸ್ಪಷ್ಟವಾಗಿದೆ, ತಮ್ಮವರನ್ನು ಬಿಟ್ಟು, ನಮ್ಮನ್ನು ಬಿಟ್ಟು ಯೇಸುವಿನ ಬಳಿಗೆ ಜನರು ಹೋಗುವುದಕ್ಕಾಗಿ ಕಾರಣ ಯಾರು? ಲಾಜರನು. ಅವನನ್ನು ಕೊಲ್ಲಬೇಕು. ಇದು ಸಹಜ, ಇದು ಸಾಧಾರಣ. ತಮ್ಮವರನ್ನು ಬಿಟ್ಟು ಯೇಸುವನ್ನು ನಂಬುವವರಾದದರಿಂದ ಮಹಾಯಾಜಕರು ಲಾಜರನನ್ನೂ ಕೊಲ್ಲಬೇಕೆಂದು ಆಲೋಚಿಸಿದರು. ಲಾಜರನನ್ನೂ ಕೂಡ ಅಂದ್ರೆ ಅರ್ಥವೇನು ಪ್ರಿಯರೇ? ನಿಮಗೇನಾದರೂ ಅರ್ಥ ಆಯ್ತಾ? ಲಾಜರನನ್ನು ಕೂಡ ಅಂದ್ರೆ ಲಾಜರನಿಗಿಂತ ಮುಂಚೆ ಇನ್ನೊಬ್ಬನಿದ್ದಾನೆ. ಇವ್ರು ಕೊಲ್ಲಬೇಕೆಂದಿರುವಂಥದ್ದು ಯಾರು ಹೇಳಿ? ಯೇಸು ಕ್ರಿಸ್ತನು. ಅಂದರೆ ಆ ಜನರನ್ನು ಆಕರ್ಷಿಸುತ್ತಿರುವ ಯೇಸುವನ್ನು ಕೂಡ ಕೊಲ್ಲಬೇಕೆಂದು ಮಹಾಯಾಜಕರು ಹಿಂದೆ ಮುಂದೆ ಕೂಡ ಯೋಚಿಸಿಲ್ಲ. ಆ ನಂತರ ಲಾಜರನನ್ನು ಕೊಲ್ಲಬೇಕು ಎಂದು ಆಲೋಚಿಸಿದರು. ಮರುದಿವಸ ಜಾತ್ರೆಗೆ ಬಂದಿದ್ದ ಬಹು ಜನ ಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆ ಎಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿ ಹೇಳಿದರು. 19ನೇ ವಚನ. ಹೀಗಿರಲಾಗಿ ಫರಿಸಾಯರು ತಾವು ಒಬ್ಬರ ಸಂಗಡಲೊಬ್ಬರು ಮಾತಾಡಿಕೊಳ್ತಿದ್ದಾರೆ. ಏನೆಂಬುದಾಗಿ? ನಮ್ಮ ಪ್ರಯತ್ನಗಳು ಹೇಗೂ ನಿಷ್ಪ್ರಯೋಜನವಾದವು ಎಂದು ನೋಡಿರಿ. ಎಷ್ಟೋ ಅಡೆತಡೆ ಉಂಟು ಮಾಡಿದೆವು. ಯೇಸುವಿನ ಬಳಿಗೆ ಜನರು ಬರದಂತೆ ಯೇಸುವನ್ನು ತಡೆಯುವ ಪ್ರಯತ್ನ ಮಾಡಿದೆವು. ಲಾಜರನನ್ನು ಕೂಡ ಕೊಲ್ಲುವ ಪ್ರಯತ್ನ ಮಾಡಿದೆವು. ಯೇಸುವನ್ನು ಕೂಡ ಕೊಲ್ಲುವ ಪ್ರಯತ್ನ ಮಾಡಿದೆವು. ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಜನರು ಮಾತ್ರ ಅಲ್ಲಿಗೇ ಹೋಗ್ತಾ ಇದ್ದಾರೆ, ಅಲ್ಲಿಗೇ ಹೋಗ್ತಿದ್ದಾರೆ. ನೋಡಿರಿ ನಮ್ಮ ಪ್ರಯತ್ನಗಳೆಲ್ಲ ಹೇಗೆ ವ್ಯರ್ಥವಾದುವೆಂದು. ಇಲ್ಲಿ ಏನು ಅರ್ಥ ಆಗುತ್ತೆ ನಿಮಗೆ? ಆ ದಿನ ಯೇಸು ಕ್ರಿಸ್ತನು ವಾಕ್ಯ ಸಾರುತ್ತಾ ಇರುವಾಗ ಬಹು ಜನಸಮೂಹವು ಆತನ ಬಳಿಗೆ ಹೋಗುತ್ತಿರುವಾಗ ಆ ಜನಸಮೂಹವು ಆತನ ಬಳಿಗೆ ಹೋಗದಂತೆ ಆ ಕಾಲದಲ್ಲಿರುವ ಮಹಾಯಾಜಕರು, ಫರಿಸಾಯರು, ಧರ್ಮೋಪದೇಶಕರು ಮಾಡದೇ ಇರುವ ಪ್ರಯತ್ನ ಒಂದೂ ಇಲ್ಲ.
ದೆವ್ವಗಳನ್ನು ಹೊರದೋಡಿಸುತ್ತಾ ಇರುವಾಗ ಮತ್ತ್ಯಾಕೆ ಹೊರದೋಡಿಸುವುದಿಲ್ಲ? ಆತನೇ ಅಲ್ಲವೇ ದೆವ್ವಗಳ ರಾಜನು? ಯಾರಂತೆ ರಾಜನು? ಯೇಸುಕ್ರಿಸ್ತನು. ಯೇಸುಕ್ರಿಸ್ತನು ದೆವ್ವಗಳ ರಾಜನು. ಹೀಗೆ ಎಷ್ಟೊಂದು ನಿಂದೆ ಹೊರಿಸ್ತಾರೆ ಪ್ರಿಯರೇ ಯೇಸುಕ್ರಿಸ್ತನ ಮೇಲೆ. ಯಾಕೆಂದರೆ ಈ ರೀತಿಯಾಗಿ ಯೇಸುಕ್ರಿಸ್ತನ ಕುರಿತು ನೆಗೆಟಿವ್ ಆಗಿ ಮಾತಾಡಿದ್ರೆ, ಯೇಸುಕ್ರಿಸ್ತನ ಕುರಿತಾಗಿ ತಪ್ಪು ಪ್ರಚಾರ ಮಾಡುವುದಾದರೆ, ಆತನ ಬಳಿಗೆ ಹೋಗುವವರು ಸ್ವಲ್ಪ ಹೋಗುವುದನ್ನು ನಿಲ್ಲಿಸಿ ಬಿಡುತ್ತಾರೆ ಎಂದು ಯೋಚಿಸಿ ಎಷ್ಟೋ ಪ್ರಯತ್ನ ಮಾಡ್ತಾರೆ, ಎಷ್ಟೋ ಪ್ರಯಾಸಪಟ್ಟು ಪ್ರಯತ್ನ ಮಾಡ್ತಾರೆ. ಕೊನೆಗೆ ಯೇಸುಕ್ರಿಸ್ತನು ವಾಕ್ಯ ಸಾರಲು ಹೋದಾಗ, ಇಲ್ಲಿಗೆ ನೀನು ವಾಕ್ಯ ಸಾರಲು ಬರಬೇಡ, ಇಲ್ಲಿ ನೀನು ಬೋಧಿಸಲೇಬಾರದು ಎಂಬುದಾಗಿ ಹೀಗೆ ಯೇಸುಕ್ರಿಸ್ತನನ್ನು ಬೋಧಿಸುವುದನ್ನು ಕೂಡ ತಡೆಯುತ್ತಾರೆ. ಅವರು ಮಾಡಿರುವಂತಹ ಪ್ರಯಾಸಗಳು, ಅವರು ಮಾಡಿರುವಂತಹ ಕೆಲಸಗಳು, ಅವರು ಮಾಡಿರುವಂತಹ ಒಳಸಂಚುಗಳು ಕೊನೆಗೆ ಎಲ್ಲಿಯವರೆಗೂ ಕೊಂಡೊಯ್ದುವು ಎಂದರೆ, ಯೇಸುಕ್ರಿಸ್ತನ ಬಳಿಗೆ ಬರುವಂತಹ ಜನರೆಲ್ಲರೂ, ಅವರೆಲ್ಲರೂ ಮಾಡುತ್ತಿರುವಂತಹ ಆ ಕುತಂತ್ರಗಳನ್ನು, ಆ ಆಟಂಕಗಳಿಗೆಲ್ಲ ಬೇಸತ್ತು ಹೋಗಿ ದಿನೇ ದಿನೇ ಯೇಸುಕ್ರಿಸ್ತನ ಬಳಿಗೆ ಬರುವಂತಹ ಜನರು ಕಡಿಮೆಯಾದರು. ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ, ಮೊದಲ ವರ್ಷ ಯೇಸುಕ್ರಿಸ್ತನ ಬಳಿಗೆ ಬಂದ ಜನರ ಸಮೂಹವು ಬಹಳ ಹೆಚ್ಚಾಗಿತ್ತು. ಆದರೆ 2ನೇ ವರ್ಷಕ್ಕೆ ಬರೋಷ್ಟೊತ್ತಿಗೆ ಆ ಯೇಸುವಿನ ಬಳಿಗೆ ಬರುವ ಜನರನ್ನು ಬರಲಾರದ ಹಾಗೆ ಎಷ್ಟೋ ಪ್ರಯತ್ನ ಮಾಡುತ್ತಾರೆ. ಯಾರು? ಮಹಾಯಾಜಕರು, ಫರಿಸಾಯರು, ಧರ್ಮೋಪದೇಶಕರು. ಕೊನೆ ವರ್ಷಕ್ಕೆ ಬರೋಷ್ಟೊತ್ತಿಗೆ ಯೇಸುಕ್ರಿಸ್ತನ ಬಳಿಗೆ ಬರುವವರನ್ನು ಎಷ್ಟರ ಮಟ್ಟಿಗೆ ಬರಲಾರ್ದಂತೆ ಮಾಡಬೇಕೋ ಅಷ್ಟರ ಮಟ್ಟಿಗೆ ಬರಲಾರ್ದಂತೆ ಮಾಡ್ತಾರೆ. ಕೊನೆಗೆ ಬರೋಷ್ಟೊತ್ತಿಗೆ ಯೇಸುಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಲು ಹೋಗ್ತಾ ತನ್ನ ಶಿಷ್ಯರಿಗೆ ನೋಡಿ ಹೇಳ್ತಾರೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಅನ್ನುತ್ತಾರೆ. ಹಾಗೆ ಹೇಳಿದಾಗ ಯೇಸುಕ್ರಿಸ್ತನು ಏನೋ ದುರ್ಮಾರ್ಗನು ಎಂದು, ಯೇಸುಕ್ರಿಸ್ತನು ಏನೋ ಕೊಲೆಗಾರನೆಂದು, ಯೇಸುಕ್ರಿಸ್ತನಿಂದ ಎಲ್ಲಿ ದೇಶವೇ ನಾಶವಾಗ್ತದೋ ಅಂದುಕೊಂಡು ಅಲ್ಲಸಲ್ಲದ ವಾರ್ತೆಗಳನ್ನು ಸೃಷ್ಟಿಸಿ, ಅಲ್ಲಸಲ್ಲದ ನಿಂದೆಗಳನ್ನು ಹೊರಿಸಿ, ಅಲ್ಲಸಲ್ಲದ ಅಪರಾಧ ಹೊರಿಸಿ ಪರಿಪಾಲನೆ ಮಾಡುತ್ತಿರುವಂತಹ ರೋಮ್ ಚಕ್ರವರ್ತಿಯಿಂದ ಅಧಿಕಾರಿಗಳನ್ನು ತೆಗೆದುಕೊಂಡು ಬಂದು, ಸೈನಿಕರನ್ನು ತೆಗೆದುಕೊಂಡು ಬಂದು ಯೇಸುಕ್ರಿಸ್ತನನ್ನು ಒಬ್ಬ ಕಳ್ಳನ ಹಾಗೆ ರಾತ್ರಿ ವೇಳೆಯಲ್ಲಿ ಆತನನ್ನು ಬಂಧಿಸಿದಾಗ, ಕೊನೆಗೆ ಅದನ್ನು ನೋಡಿದ ಶಿಷ್ಯರೂ ಕೂಡ ಯೇಸುವನ್ನು ಬಿಟ್ಟು ಓಡಿ ಹೋದರು ಪ್ರಿಯರೇ. ಯೇಸುವನ್ನು ಒಬ್ಬಂಟಿಗನನಾಗಿ ಮಾಡಿದರು. ಆ ಕಾಲದಲ್ಲಿರುವ ಮಹಾಯಾಜಕರು, ಆ ಕಾಲದಲ್ಲಿರುವ ಫರಿಸಾಯರು, ಧರ್ಮಶಾಸ್ತ್ರವನ್ನು ಉಪದೇಶಿಸಿದವರು ಲೋಕರಕ್ಷಕನಾದ ಯೇಸು ಕ್ರಿಸ್ತನನ್ನೇ ಅಪರಾಧಿಯಂತೆ ಅವಮಾನಗೊಳಿಸಿ, ನಿಂದೆ ಹೊರಿಸಿ, ಅಲ್ಲಸಲ್ಲದ ವಾರ್ತೆಗಳನ್ನು ಸೃಷ್ಟಿಸಿ ಯೇಸುಕ್ರಿಸ್ತನನ್ನು ಒಬ್ಬಂಟಿಗನನ್ನಾಗಿ ಮಾಡಿಬಿಡ್ತಾರೆ. ಕ್ರೈಸ್ತಿಯ ಸಮಾಜವೇ ಅರ್ಥ ಮಾಡಿಕೊಳ್ಳಿರಿ. ಎಲ್ಲಿ ಶುದ್ಧವಾದ ಸೇವೆ ನಡೆಯುತ್ತದೋ, ಎಲ್ಲಿ ನಿಜವಾದಂತಹ ವಾಕ್ಯ ಸಾರಲ್ಪಡುತ್ತದೋ, ಎಲ್ಲಿ ದೇವರ ನಾಮ ಮಹಿಮೆ ಪಡಿಸಲ್ಪಡುತ್ತದೋ, ಅಲ್ಲಿಯೇ ಆ ವ್ಯಕ್ತಿಯ ಮೇಲೆಯೇ, ಆ ಸಭೆಯ ಮೇಲೆಯೇ, ಆ ಸೇವೆಯ ಮೇಲೆಯೇ ಸೈತಾನನು, ಸೈತಾನನ ಮನುಷ್ಯರು ಸಾಧಾರಣವಾಗಿ, ಸಹಜವಾಗಿ ದಾಳಿ ಮಾಡುವ ಪ್ರಯತ್ನ ಮಾಡುತ್ತಾರೆ. ಆ ದಿನ ಯೇಸುಕ್ರಿಸ್ತನ ಮೇಲೆ ಅದೇ ದಾಳಿ ನಡೆದಿತು. ಈ ದಿನ ಎಲ್ಲಿ ಶುದ್ಧವಾದ ಸೇವೆ ಮಾಡುವ ಸೇವಕನಿರುತ್ತಾನೋ, ಎಲ್ಲಿ ನಶಿಸುವ ಆತ್ಮಗಳ ವಿಷಯದಲ್ಲಿ ಭಾರವುಳ್ಳವರಾಗಿ, ಬಾಧ್ಯತೆಯುಳ್ಳವರಾಗಿ, ಕುಗ್ಗಿದ ಜಜ್ಜಿದ ಮನಸ್ಸಿನೊಂದಿಗೆ ವಾಕ್ಯ ಸಾರುವಂತಹ ಸೇವಕನಿರುತ್ತಾನೋ, ನಶಿಸುವ ಆತ್ಮಗಳು ರಕ್ಷಿಸಲ್ಪಡಬೇಕೆನ್ನುವಂತಹ ಸೇವಕನಾಗಲಿ, ಸೇವೆಯಾಗಲಿ, ಸಭೆಯಾಗಲಿ ಎಲ್ಲಿದ್ದರೂ ಸಹ ಆ ಸೇವೆಯ ಮೇಲೆ, ಆ ಸಭೆಯ ಮೇಲೆ ಸಾಧಾರಣವಾಗಿ ನಾನಾ ವಿಧವಾದ ದಾಳಿಗಳು ನಡೆಯುತ್ತವೆ. ಆ ದಾಳಿಗಳಲ್ಲಿ ಒಂದು ಯಾವುದೆಂದರೆ ತಪ್ಪು ಪ್ರಚಾರ, ಅಲ್ಲಸಲ್ಲದ ವಾರ್ತೆಗಳನ್ನು ಸೃಷ್ಟಿಸುವಂಥದ್ದು, ಅಲ್ಲಸಲ್ಲದ ಅಪರಾಧ ಹೊರಿಸುವುದು, ಅಲ್ಲಸಲ್ಲದ ನಿಂದೆ ಹೊರಿಸುವುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇದು ತಪ್ಪಲಿಲ್ಲ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ ಶಿಷ್ಯರಿಗೂ ಕೂಡ ತಪ್ಪಲಿಲ್ಲ. ರೋಷದಿಂದ ದೇವರ ಸೇವೆ ಮಾಡಿರುವಂತಹ ಪೌಲನಿಗೂ ಕೂಡ ಇದು ತಪ್ಪಲಿಲ್ಲ. ಕ್ರಿಸ್ತನಿಗೋಸ್ಕರವೇ ಬದುಕಬೇಕು, ಕ್ರಿಸ್ತನ ಸೇವೆಯೇ ಮಾಡಬೇಕು, ನಶಿಸುತ್ತಿರುವ ಆತ್ಮಗಳನ್ನು ರಕ್ಷಣೆಯೊಳಗೆ ನಡೆಸಬೇಕು ಎಂದು ಆಶಿಸುವ ಯಾವುದೇ ಸೇವಕನಿಗೆ ತಪ್ಪಿದಲ್ಲ. ಈ ಸೇವಕನಿಗೂ ಕೂಡ ತಪ್ಪಿದಲ್ಲ. ಇದು ಸಾಧಾರಣವಾಗಿ ನಾವು ಬೈಬಲ್ನಲ್ಲಿ ನೋಡ್ತಾ ಬರುತ್ತಾ ಇರುವಂತಹ ವಿಧಾನ. ಯೇಸು ಕ್ರಿಸ್ತನು ಆ ದಿನ ಸೇವೆ ಮಾಡುತ್ತಿರುವಾಗ ಆ ಸೇವೆಯನ್ನು ನೋಡಿದಂಥವರು, ಆತನ ವಾಕ್ಯ ಕೇಳಿದಂಥವರು, ಆತನಲ್ಲಿರುವ ಶಕ್ತಿಯನ್ನು ಗುರುತಿಸಿದಂಥವರು ತಂಡೋಪತಂಡವಾಗಿ ಬಹು ದೊಡ್ಡ ಜನಸಮೂಹ ಬಂದು ಯೇಸುವಿನ ವಾಕ್ಯ ಕೇಳುವಂತಹ ಒಳ್ಳೆ ದಿನಗಳಾಗಿದ್ದವು, ಆರಂಭದ ದಿನಗಳು. ಪ್ರಿಯ ಸಹೋದರ ಸಹೋದರಿಯರೇ, ಜನಸಮೂಹದವರು ಆ ದಿನ
ಒಂದು ಕಡೆ ಯೇಸುವಿನ ವಾಕ್ಯ ಕೇಳಬೇಕೆಂದು ಆಶಿಸುತ್ತಿದ್ದಾರೆ, ಇನ್ನು ಕೆಲವರೇನೋ ಕೇವಲ ಸ್ವಸ್ಥತೆಗೋಸ್ಕರ ಯೇಸುವಿನ ಮೇಲೆ ಬೀಳ್ತಾ ಇದ್ರು. ಹಾಗೆ ಯೇಸುವಿನ ಮೇಲೆ ಬೀಳುತ್ತಿರುವ ಸಮಯದಲ್ಲಿ ಯಾಕೆ ಯೇಸುವಿನ ಮೇಲೆ ಅವರು ಬೀಳ್ತಾ ಇದ್ರು ಗೊತ್ತಾ? ಯಾಕೆ ಗೊತ್ತಾ ನಿಮಗೆ? ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಏನಿದೆ? ಅವರೆಲ್ಲರೂ ಕೂಡ ಆತನನ್ನು ಮುಟ್ಟಬೇಕೆಂದು, ಆತನು ಮುಟ್ಟಿದರೆ ವಾಸಿಯಾಗುತ್ತಾರೆಂದು, ಶರೀರ ಸಂಬಂಧವಾದ ಸ್ವಸ್ಥತೆಗಳಿಗೋಸ್ಕರ ಯೇಸುವಿನ ಮೇಲೆ ಬೀಳುತ್ತಿರುವ ಹಾಗೆ ನಾವು ನೋಡ್ತೇವೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿಯೂ ಅದನ್ನೇ ನೋಡ್ತೇವೆ. ಆತನ ಮೇಲೆ ಬೀಳುತ್ತಾರೆ. ಕಾರಣವೇನೆಂದರೆ ಆತನ ವಾಕ್ಯ ನಮಗೆ ಬೇಕಾಗಿಲ್ಲ, ಆತನ ಸಂದೇಶ ನಮಗೆ ಬೇಕಾಗಿಲ್ಲ, ಆತನು ಅನುಗ್ರಹಿಸುವ ಪರಲೋಕ ನಮಗೆ ಬೇಕಾಗಿಲ್ಲ. ಮತ್ತೇನು? ನಮಗೆ ಹೊಟ್ಟೆನೋವು ಹೋಗ್ಬೇಕು ಸಾಕು, ನಮಗೆ ತಲೆನೋವಿದೆ ಹೋದ್ರೆ ಸಾಕು, ನಮ್ಮ ರೋಗ ವಾಸಿಯಾದ್ರೆ ಸಾಕು. ರೋಗ ವಾಸಿಯಾಗುವುದಕ್ಕಾಗಿ ಯೇಸುವಿನ ಬಳಿಗೆ ಬರ್ತಾ ಇದ್ರೆ ಹೊರತು ಪಾಪಗಳನ್ನು ಕ್ಷಮಿಸಿ ಪರಲೋಕಕ್ಕೆ ಸೇರಿಸುವ ರಕ್ಷಕನಿಗೋಸ್ಕರ ಆ ದಿನ ಅವರು ಬರದೇ ಇರುವಂಥದ್ದು ದುರದೃಷ್ಟ. ಈ ದಿನವೂ ಕೂಡ ಕೆಲವೊಂದು ಸಭೆಗಳಲ್ಲಿ ವಾಕ್ಯಕ್ಕೋಸ್ಕರ ಜನರು ಹೋಗೋದಿಲ್ಲ, ರಕ್ಷಣೆಗೋಸ್ಕರ ಜನರು ಹೋಗೋದಿಲ್ಲ. ಜೀವಿತ ಬದಲಾಯಿಸಿಕೊಳ್ಳಬೇಕು, ಬದುಕನ್ನು ತಿದ್ದುಕೊಳ್ಳಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ಪರಲೋಕಕ್ಕೆ ಹೋಗಬೇಕು, ಅಂತಹ ವಾಕ್ಯವಿರುವ ಸಭೆಗೆ ಹೋಗಬೇಕು ಎಂದು ಆಶಿಸುವಂಥವರು ಎಷ್ಟು ಜನ ಇದ್ದಾರೆ? ಈ ದಿನ ಅನೇಕ ಸ್ಥಳಗಳಲ್ಲಿ ಸಭೆಗೆ ಹೋಗುವಂಥವರು ಆಧ್ಯಾತ್ಮಿಕ ಜೀವಿತಕ್ಕೋಸ್ಕರವಲ್ಲದೆ, ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕಾಗಿ ಅಲ್ಲದೆ, ಶರೀರ ಸಂಬಂಧವಾದಂತಹ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿಯೇ ಅವರು ಹೋಗ್ತಿದ್ದಾರೆ. ದುರದೃಷ್ಟವೇನೆಂದರೆ ಆ ಶರೀರ ಸಂಬಂಧವಾದ ಅವಶ್ಯಕತೆಗಳನ್ನು ತೀರಿಸುವುದಕ್ಕಾಗಿಯೇ ಕೆಲವರು ಸೇವೆ ಮಾಡ್ತಿದ್ದಾರೆ. ಆತ್ಮರಕ್ಷಣೆಯನ್ನು ಪಕ್ಕಕ್ಕೆ ತಳ್ಳಿ ಹಾಕಿದ್ದಾರೆ, ನಿತ್ಯ ಜೀವವನ್ನು ಪಕ್ಕಕ್ಕೆ ತಳ್ಳಿ ಹಾಕಿದ್ದಾರೆ. ಶರೀರ ಸಂಬಂಧವಾದವುಗಳಿಗೋಸ್ಕರವೇ ಬಂದಿರುವವರಿಗೆ ಸೇವೆ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕಾಗಿಯೇ ಬೈಬಲ್ನಲ್ಲಿ ಹೀಗೆ ಬರೆಯಲಾಗಿದೆ. ಏನೆಂದು ಬರೆಯಲಾಗಿದೆ ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ನೆಯ ವಚನ, ಅಲ್ಲಿಂದ ಓದೋಣ ಬನ್ನಿ. ಸ್ವಾಮಿ ಸ್ವಾಮಿ ಎಂದು ನನ್ನನ್ನು ಕರೆಯುವ ಪ್ರತಿಯೊಬ್ಬನೂ ಪರಲೋಕ ರಾಜ್ಯದೊಳಗೆ ಸೇರುವುದಿಲ್ಲ, ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಮಾಡುವವನೇ ಪರಲೋಕದೊಳಗೆ ಸೇರುತ್ತಾನೆ. ಆ ದಿನ ಅನೇಕರು ನನ್ನ ಬಳಿಗೆ ಬಂದು, ಇದನ್ನು ಚೆನ್ನಾಗಿ ಕೇಳಿಸಿಕೊಳ್ಳಿರಿ, ಆ ದಿನದಲ್ಲಿ ಅನೇಕರು ನನ್ನ ಬಳಿಗೆ ಬಂದು, ಸ್ವಾಮೀ ಸ್ವಾಮೀ, ನಾವು ನಿನ್ನ ಹೆಸರಿನಲ್ಲಿ ಪ್ರವಾದಿಸಲಿಲ್ಲವೋ? ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸಲಿಲ್ಲವೋ? ನಿನ್ನ ಹೆಸರಿನಲ್ಲಿ ಅನೇಕ ವಿಧವಾದ ಅದ್ಭುತಗಳನ್ನು ಮಾಡಲಿಲ್ಲವೋ? ಆ ದಿನದಲ್ಲಿ ಅಂತೆ ಕೆಲವರು ಅಂತ ಇದೆಯಾ ಅಥವಾ ಅನೇಕರು ಅಂತ ಇದೆಯಾ? ಹೇಳ್ತೇನೆ ಕೇಳ್ರಿ. ಆ ದಿನ ಅನೇಕರು ನನ್ನನ್ನು ನೋಡಿ, ಸ್ವಾಮೀ ನೆನಪಿದೆಯಾ, ನಾವು ನಿನ್ನ ನಾಮದಲ್ಲಿ ಪ್ರವಾದಿಸಿದವರು, ನಿನ್ನ ನಾಮದಲ್ಲಿ ದೆವ್ವ ಓಡಿಸಿದವರು, ನಿಮ್ಮ ನಾಮದಲ್ಲಿ ಅದ್ಭುತ ಮಾಡಿದವರು, ಗುರುತಿಸಿದೆಯಾ ನಮ್ಮನ್ನು ಅಂದಾಗ ಯೇಸುವಿನ ಉತ್ತರ ಏನಾಗಿತ್ತು? ಆಗ ನಾನು ನಿಮ್ಮನ್ನು ಎಂದಿಗೂ ಅರಿಯನು, ಅಕ್ರಮ ಮಾಡುವವರೇ ನನ್ನ ಬಳಿಯಿಂದ ತೊಲಗಿ ಹೋಗಿರಿ. ಜಾಗ್ರತೆಯಿಂದ ಕೇಳಿ ಪ್ರಿಯರೇ, ಅವರೇನು ಹೇಳ್ತಾರೆ? ಪ್ರವಾದಿಸಲಿಲ್ಲವೋ? ಎರಡನೇದು, ದೆವ್ವಗಳನ್ನು ಓಡಿಸಲಿಲ್ಲವೋ? ಮೂರನೇದು, ಅದ್ಭುತಗಳನ್ನು ಮಾಡಲಿಲ್ಲವೋ? ಅವರು ಮಾಡಿದ್ರು. ಅವರು ದೆವ್ವಗಳನ್ನು ಓಡಿಸಿದ್ರು, ಅದ್ಭುತಗಳನ್ನು ಮಾಡಿದ್ರು, ಪ್ರವಾದಿಸಿದ್ರು. ಆದರೆ ಅದ್ಭುತಗಳಿಗಿಂತಲೂ, ದೆವ್ವಗಳನ್ನು ಓಡಿಸುವುದಕ್ಕಿಂತಲೂ, ಪ್ರವಾದಿಸುವುದಕ್ಕಿಂತಲೂ ನಿಜವಾದಂತಹ ಸೇವೆ ಯಾವುದು ಹೇಳಿ? ದೇವರ ವಾಕ್ಯವಾಗಿದೆ. ಅಲ್ಲಿದೆಯಾ? ಸ್ವಾಮಿ ನಾವು ನಿನ್ನ ವಾಕ್ಯವನ್ನು ಸಾರಲಿಲ್ಲವೋ? ಸಾರಲಿಲ್ಲ. ಅವರು ವಾಕ್ಯಕ್ಕೆ ಪ್ರಧಾನ ಸ್ಥಾನ ಕೊಡಲಿಲ್ಲ. ನಶಿಸಿ ಹೋಗುವ ಆತ್ಮಗಳು ರಕ್ಷಿಸಲ್ಪಡಬೇಕು ಎಂದು ಶುದ್ಧವಾದ ಶಕ್ತಿಯುಳ್ಳ ರಕ್ಷಣೆಯ ವಾಕ್ಯವನ್ನು ಪ್ರಕಟಿಸಲಿಲ್ಲ. ಅದನ್ನು ಪ್ರಕಟಿಸಲು ಪ್ರಯಾಸ ಪಡಲಿಲ್ಲ. ನಶಿಸುವ ಆತ್ಮಗಳು ರಕ್ಷಣೆಗೆ ನಡೆಸಬೇಕೆನ್ನುವಂತಹ ತವಕ ಕಣ್ಮರೆಯಾಯಿತು. ಅದಕ್ಕೆ ಅಲ್ಲಿ ಏನೆಂದು ಬರೆಯಲಾಗಿದೆ ಗೊತ್ತಾ? ಆ ದಿನ ಅನೇಕರು ನನ್ನ ಬಳಿಗೆ ಬರ್ತಾರೆ, ಬಂದು ಸ್ವಾಮಿ ನಮ್ಮನ್ನು ಗುರುತಿಸಿದೆಯಾ? ಎಷ್ಟು ಫೇಮಸ್ ಮಿನಿಸ್ಟ್ರಿ ಎಂದು ನಿಮಗೆ ಗೊತ್ತಲ್ಲವೋ? ಎಷ್ಟು ದೊಡ್ಡ ಸೇವೆ ಮಾಡಿದ್ದೇವೆ ನಿಮಗೆ ಗೊತ್ತಲ್ಲವೋ? ಎಷ್ಟೋ ಪ್ರವಾದನೆಗಳನ್ನು ಮಾಡಿದ್ದೇವೆ, ಎಷ್ಟೋ ದೆವ್ವಗಳನ್ನು ಓಡಿಸಿದ್ದೇವೆ, ಎಷ್ಟೋ ಜನರಿಗೆ ಸ್ವಸ್ಥಪಡಿಸಿದ್ದೇವೆ, ನಿಮಗೆ ಗೊತ್ತಲ್ಲವೋ? ನೀವು ಯಾರೆಂದು ನನಗೆ ಗುರ್ತೇ ಇಲ್ಲ ಅನ್ನುತ್ತಾರೆ. ಅಂದರೆ ಅರ್ಥ ಗೊತ್ತಾ? ದೇವರಿಗೆ ಗೊತ್ತಿಲ್ಲದ ಹಾಗೆ, ದೇವರ ಪರ್ಮಿಷನ್ ಇಲ್ಲದ ಹಾಗೆ ಭೂಮಿಯ ಮೇಲೆ ಬಹಳಷ್ಟು ಸೇವೆ ನಡೆಯುತ್ತಿವೆ, ಬಹಳಷ್ಟು ಜನ ಸೇವೆ ಮಾಡ್ತಿದ್ದಾರೆ. ಆ ದಿನ ಈ 3 ವಿಷಯಗಳ ಬಗ್ಗೆ ಹೇಳ್ತಾರೆ. ಆದರೆ ಒಂದು ವಿಷಯದ ಬಗ್ಗೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನ ಹೆಸರಿನಲ್ಲಿ ವಾಕ್ಯ ಸಾರಲಿಲ್ಲವೋ? ಸುವಾರ್ತೆ ಪ್ರಕಟಿಸಲಿಲ್ಲವೋ? ನಶಿಸಿ ಹೋಗುತ್ತಿರುವ ಅನೇಕ ಆತ್ಮಗಳನ್ನು ರಕ್ಷಣೆಯೊಳಗೆ ನಡೆಸಲಿಲ್ಲವೋ?
ಎಂಬುದಾಗಿ ಯಾಕೆ ಅವರು ಹೇಳಲಿಕ್ಕಾಗಲಿಲ್ಲ? ಅದೂ ಅಲ್ಲ, ಅವರ ಸೇವೆಯಲ್ಲಿ ಪ್ರಧಾನವಾದಂತಹ ಉದ್ದೇಶ ಕಲ್ವರಿ ಟೆಂಪಲ್ ಏನನ್ನು ಪ್ರಕಟಿಸುತ್ತೆ? ಕಲ್ವರಿ ಟೆಂಪಲ್ನಲ್ಲಿ ಏನು ನಿಮಗೆ ಕಾಣಿಸುತ್ತೆ? ಕಲ್ವರಿ ಟೆಂಪಲ್ನಲ್ಲಿ ಕಾಣಿಸುವುದು, ಕಲ್ವರಿ ಟೆಂಪಲ್ಗೆ ನಿಮ್ಮಂಥವರು ಬರುವುದು ಪ್ರಧಾನವಾಗಿ ಇಲ್ಲಿ ಸಾರಲ್ಪಡುತ್ತಿರುವ ಶುದ್ಧವಾದ ವಾಕ್ಯಕ್ಕೋಸ್ಕರ. ನಿಮಗೊಂದು ವಿಷಯ ಗೊತ್ತಿದೆಯೋ ಇಲ್ಲವೋ ನನಗೊತ್ತಿಲ್ಲ, ಆದರೆ ಪ್ರಪಂಚದಲ್ಲಿ ಬಹಳ ದೊಡ್ಡ ದೊಡ್ಡ ಸಭೆಗಳಿವೆ. ಆ ಸಭೆಗಳಲ್ಲಿ ಹೆಚ್ಚು ಶೇಕಡ ಪ್ರಧಾನ ಪಾತ್ರ ಪೋಷಿಸುವಂಥದ್ದೇ ಪ್ರವಾದನೆಗಳು, ಸ್ವಸ್ಥತೆಗಳು, ಸೂಚಕ ಕ್ರಿಯೆಗಳು. ಆದರೆ ಕೇವಲ ವಾಕ್ಯದ ಮೇಲೆ ಆಧಾರಗೊಂಡು ವಾಕ್ಯವನ್ನೇ ಬೋಧಿಸುತ್ತಾ ಲಕ್ಷಾಂತರ ಜನರನ್ನು ದೇವರ ಸನ್ನಿಧಿಗೆ ನಡೆಸುವಂತಹ ಅತ್ಯಂತ ದೊಡ್ಡ ಸಭೆಯು ಯಾವುದಿದೆ ಪ್ರಪಂಚದಲ್ಲಿ ನಿಮಗೆ ಗೊತ್ತಾ? ಕಲ್ವರಿ ಟೆಂಪಲ್. ಬೇಕಾದರೆ ನೀವು ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ, ಹೋಗಿ ಹುಡುಕ್ ನೋಡಿ. ಕೇವಲ ವಾಕ್ಯ ಮಾತ್ರ ಪ್ರಕಟಿಸಿ ಆ ವಾಕ್ಯದ ಮೂಲಕ ದೇವರು ಜನರ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಎಷ್ಟೋ ಇವೆ. ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಮಹತ್ ಕಾರ್ಯಗಳು ನಡೆಯುತ್ತಾ ಇಲ್ಲವೋ? ಅದ್ಭುತಗಳು ನಡೆಯುತ್ತಾ ಇಲ್ಲವೋ? ಸ್ವಸ್ಥತೆ ಕಾರ್ಯಗಳು ನಡೆಯುತ್ತಿಲ್ಲವೋ? ಮಕ್ಕಳೇ ಇಲ್ಲದಂಥವರಿಗೆ ಮಕ್ಕಳನ್ನು ದೇವರು ಒದಗಿಸಿಕೊಡ್ತಾ ಇಲ್ಲವೋ? ಅಯ್ಯೋ, ಇಂತಹ ಎಷ್ಟೋ 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 ಮಹತ್ತರವಾದ ಕಾರ್ಯಗಳು ನಡೆದಿವೆ. ಪ್ರಿಯ ಸಹೋದರ ಸಹೋದರಿಯರೇ, ಇವುಗಳ ಬಗ್ಗೆ ನಾನು ಸಾಧಾರಣವಾಗಿ ಪ್ರಸ್ತಾವನೆಯೇ ಮಾಡಲ್ಲ. ಒಮ್ಮೆ ಒಬ್ಬ ತಾಯಿ ಬಂದಿದ್ದಳು. ಅವಳ ಕಿಡ್ನಿ ಹಾಳಾಗಿದ್ವಂತೆ. ಪಾಪ ಡಾಕ್ಟರ್ ಹೇಳಿದ್ರಂತೆ, ನೀನ್ ಬದುಕಲಮ್ಮ, ಸಾಯ್ತಿ ಅಂದ್ರಂತೆ. ಆ ತಾಯಿ ಮನೆಗೆ ಹೋಗ್ತಾ ಹೋಗ್ತಾ ಒಂದು ಸಾರಿ ಕಲ್ವರಿ ಟೆಂಪಲ್ಗೆ ಹೋಗೋಣ ಎಂದು ಯೋಚಿಸಿ ಕಲ್ವರಿ ಟೆಂಪಲ್ಗೆ ಬಂದಳು. ಹಾಗೆ ಕಲ್ವರಿ ಟೆಂಪಲ್ಗೆ ಬಂದಾಗ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕೆಂದು ಲೈನ್ನಲ್ಲಿ ನಿಂತಿರುವಾಗ ನಾನು ಸುಮ್ಮನೆ ಪ್ರಾರ್ಥನೆ ಮಾಡುತ್ತಾ ಎಲ್ಲರ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇರುವಾಗ ಆ ತಾಯಿ ಪಾಪ 60 ವರ್ಷ ವಯಸ್ಸಿರುತ್ತೆ, 60ಕ್ಕಿಂತಲೂ ಹೆಚ್ಚು ವಯಸ್ಸಿದ್ದಿರುತ್ತೆ. ನಾನು ಬರುವ ಸಮಯದಲ್ಲಿ ಅವಳು ಬಾತ್ರೂಮ್ಗೆ ಹೋಗಿದ್ದಳು. ಬಾತ್ರೂಮ್ ಒಳಗಡೆಯಿಂದಲೇ ನೋಡಿ ಓಡೋಡಿ ಬಂದಳು. ಪ್ರಾರ್ಥನೆ ಕೂಡ ನಾನು ಮಾಡ್ಲಿಕ್ಕಾಗ್ಲಿಲ್ಲ. ವೃದ್ಧಳಾಗಿರುವುದರಿಂದ ಭುಜದ ಮೇಲೆ ಕೈಯಿಟ್ಟು, ಅಮ್ಮ ಚೆನ್ನಾಗಿದ್ದೀರಾ ಎಂದು ಕೇಳದೆ ಅಷ್ಟೇ. ಅಯ್ಯ, ಡಾಕ್ಟರ್ ಬದುಕಲಮ್ಮ, ಸಾಯ್ತಿ, ಮನೆಗೆ ಹೋಗಂದಿದ್ದಾರಯ್ಯ. ಕೊನೆಗೊಂದು ಸಾರಿ ಇಲ್ಲಿಗೆ ಬಂದು ಹೋಗೋಣ ಅಂತ ಬಂದೆ ಅಯ್ಯ. ಟಚ್ ಮಾಡಿ, ಏನಾಗಲ್ಲಮ್ಮ, ಧೈರ್ಯವಾಗಿರು ಅಂತ ಹೇಳಿ ಹೋದೆ. ಕೆಲವು ದಿನಗಳಾದ ಮೇಲೆ ಮತ್ತೆ ಆ ತಾಯಿ ಅದೇ ಸ್ಥಳದಲ್ಲಿ ಬಂದು ನಿಂತು, ಅಯ್ಯ, ನೀವು ಆ ದಿನ ನನ್ನ ಮೇಲೆ ಕೈಯಿಟ್ಟು ಏನಾಗಲ್ಲಮ್ಮ, ಧೈರ್ಯವಾಗಿರು ಅಂತ ಹೇಳಿದ್ರಿ. ಆನಂತರ ಮತ್ತೆ ಹಾಸ್ಪಿಟಲ್ಗೆ ಹೋದ್ರೆ, ಅಮ್ಮ, ನಿನ್ನ ರೋಗ ಏನಾಯ್ತೆಂದು ಗೊತ್ತಿಲ್ಲ, ಆ ಕಿಡ್ನಿ ಸಮಸ್ಯೆ ಮಾಯವಾಗಿ ಹೋಯ್ತಮ್ಮ, ಈಗ ಯಾವ ಸಮಸ್ಯೆ ಇಲ್ಲ ಅಂದ್ರು. ಇದು ಎಂದಾದರೂ ನಿಮ್ಗೆ ಹೇಳಿದೇನೋ? ಅದೋ ಅಲ್ಲ ಪ್ರಿಯರೇ, ದೊಡ್ಡ ವಿಷಯ. ಒಬ್ಬ ಕುಡುಕನು, ಒಬ್ಬ ಅಲೆಮಾರಿ, ವ್ಯಭಿಚಾರಿ, ಇಂತಹ ಯಾರ್ಯಾರು ತಮ್ಮ ಜೀವಿತ ನಾಶ ಮಾಡಿಕೊಳ್ಳುತ್ತಾ ದೇವರಿಂದ ದೂರವಾಗಿ ಪಾತಾಳದ ಹೊಸಲಿನಲ್ಲಿ ತಿರುಗಾಡುತ್ತಿದ್ದಾರೋ ಅವರು ರಕ್ಷಿಸಲ್ಪಟ್ಟು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದಾದರೆ ಅದೇ ಅದ್ಭುತ. ಬೈಬಲ್ನಲ್ಲಿ ಶಿಷ್ಯರು ಹೋಗಿ, ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ನಾವು ದೆವ್ವಗಳನ್ನು ಹೊರದೋಡಿಸುತ್ತಿದ್ದೇವೆ, ನಿಮ್ಮ ಹೆಸರಿನಲ್ಲಿ ಜನರಿಗೆ ಸ್ವಸ್ಥ ಮಾಡ್ತಿದ್ದೇವೆ ಎಂದು ದೊಡ್ಡ ದೊಡ್ಡ ವಿಷಯಗಳನ್ನು ಹೇಳ್ಕೊಳ್ತಿರುವಾಗ ಆಗ ಯೇಸು ಹೇಳಿದ್ದೇನು ಗೊತ್ತಾ? ದೆವ್ವಗಳನ್ನು ಓಡಿಸ್ತಿದ್ದೀರೆಂದು, ಸ್ವಸ್ಥಪಡಿಸುತ್ತಿದ್ದೀರೆಂದು ಅಷ್ಟೊಂದು ಯಾಕೆ ಸಂತೋಷ ಪಡ್ತೀರಿ? ಅದಕ್ಕಿಂತಲೂ ಸಂತೋಷಕರವಾದದಿದೆ. ಏನು ಯೇಸುವೇ? ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿಸಲ್ಪಟ್ಟಿವೆ, ಅದರ ವಿಷಯದಲ್ಲಿ ಸಂತೋಷಿಸಿರಿ ಅನ್ನುತ್ತಾರೆ. ಅಂದ್ರೆ ಅರ್ಥವೇನು? ಸ್ವಸ್ಥರಾಗುವುದಕ್ಕಿಂತಲೂ ಸ್ವಸ್ಥ ಮಾಡುವುದಕ್ಕಿಂತಲೂ ದೇವರ ದೃಷ್ಟಿಯಲ್ಲಿ ಬಹು ಶ್ರೇಷ್ಠವಾದದ್ದು ರಕ್ಷಿಸಲ್ಪಡುವಂಥದ್ದಾಗಿದೆ. ಪರಲೋಕಕ್ಕೆ ಹೋಗುವಂಥವರ ಹೆಸರಿನಲ್ಲಿ ನಿಮ್ಮ ಹೆಸರಿರುವಂಥದ್ದಾಗಿದೆ. ಸತೀಶ್ ಕುಮಾರಾದ ನನಗಿರುವ ತವಕ ಅದೇ ಆಗಿದೆ. ಈ ಕಲ್ವರಿ ಸ್ವರ ವೀಕ್ಷಕರಲ್ಲಿ ಯಾರೊಬ್ಬರೂ ಕೂಡ ನಶಿಸಿ ಹೋಗುವವರಾಗಿ ಇರಬಾರ್ದು. ಬನ್ನಿ ಮೊಳಕಾಲೂರಿರಿ, ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರಿಕೊಳ್ತೇನೆ. ಯೇಸುವೇ, ನೇರವಾಗಿ ಮಾತಾಡಿದ್ದೀರಿ, ಸ್ಪಷ್ಟವಾಗಿ ಮಾತಾಡಿದ್ದೀರಿ, ನನ್ನೊಂದಿಗೆಯೇ ಮಾತಾಡಿದ್ದೀರಿ. ದೇವರೇ, ಆ ದಿನ ತನ್ನ ಮಗನ ನಿಮಿತ್ತ ಆ ತಂದೆ ಅಳುತ್ತಾನೆ. ಈ ದಿನ ಯಾವುದೇ ತಂದೆಯಾಗಲಿ, ಯಾವುದೇ ತಾಯಿಯಾಗಲಿ ಮಕ್ಕಳ ನಿಮಿತ್ತ ಅಳುತ್ತಾ ಇದ್ದಾರೋ, ಏಸಯ್ಯಾ, ಅಂತಹ ಮಕ್ಕಳನ್ನು ಕನಿಕರಿಸಿರಿ, ಅಂತಹ ಮಕ್ಕಳನ್ನು ರಕ್ಷಿಸಿರಿ, ನಮ್ಮ ಮಕ್ಕಳನ್ನು ರಕ್ಷಿಸಿರಿ, ನಮ್ಮ ಮಕ್ಕಳನ್ನು ಕಾಪಾಡಿರಿ,
ನಮ್ಮ ಮಕ್ಕಳನ್ನು ಸಂರಕ್ಷಿಸಿರಿ, ಅವರ ಆತ್ಮಿಕತೆಯನ್ನು ಬಲಪಡಿಸಿರಿ, ಅವರ ವಿದ್ಯಾಭ್ಯಾಸದಲ್ಲಿ ಜಯ ಅನುಗ್ರಹಿಸಿರಿ. ಯಾವ ಅದ್ಭುತ ಕಾರ್ಯವನ್ನು ನೀವು ನಮಗೋಸ್ಕರ ಕೂಡಿಟ್ಟಿದ್ದೀರೋ ಆ ಅದ್ಭುತ ಕಾರ್ಯವನ್ನು ಸ್ವಾಧೀನ ಮಾಡಿಕೊಂಡು ನಿಮ್ಮ ನಾಮದ ಮಹಿಮೆಗೋಸ್ಕರ ಅನ್ಯರ ಮಧ್ಯದಲ್ಲಿ ಧನ್ಯಕರವಾದ ಜೀವಿತವನ್ನು ಪ್ರತಿಯೊಬ್ಬರು ಜೀವಿಸುವ ಹಾಗೆ ಸಹಾಯ ಮಾಡಿರಿ. ನಮ್ಮ ಪ್ರಾಣ, ಆತ್ಮ, ಶರೀರದಲ್ಲಿ ಇರುವಂತಹ ಪ್ರತಿಯೊಂದು ಅವಶ್ಯಕತೆಯನ್ನು ತೀರಿಸಿರಿ ಎಂದು ನಿಮಗೇ ಅಲ್ಲ ಮಹಿಮೆ, ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ, ನಿಮಗೇ ಅಲ್ಲ ಮಹಿಮೆ, ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.